ಅದನ್ನು ಖರೇನಿ ಅದ ಮಾತು. ಅದಕ್ಕ ಹೇಳ್ರಿ. ನಮ್ಮ ಮದರಿ ಗ್ರಾಮದಿಂದ ಬಂದಾರಿ ಯಾವ ಸರಿಜೋಡಿ ಕಲಾವಿದರಾದಂಥವ್ರು ಹೌದ್ರಿ. ನಮ್ಮ ಬಸ್ಸು ಅಣ್ಣ ಅವ್ರು ಬಂದಾರಿಪ್ಪ. ಬಂದಾರಿ. ಅವರು ಎದ್ದ ತಕ್ಷಣ ಸ್ತೋತ್ರ ಮಾಡ್ಲತ್ಯಾರು. ಹೌದು ಮಾಡ್ಯಾರಲ್ರಿ. ಪರಮಾತ್ಮ ಅಂದ್ರೆ ಹೆಚ್ಚಿನವ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಆಗಿರುವಂತ ಪರಮಾತ್ಮ ಅಂದ್ರ ದೊಡ್ಡವ. ದೊಡ್ಡವದಾನ. ನಿರಾಕಾರಿ ನಿರ್ಲಿಪ್ತ ಪರವಸ್ತು ಪರಮಾತ್ಮ, ಕರುಣಾಮಯಿ, ಬೇಡಿದವರಿಗೆ ಬೇಕಾದ ಕೊಡುವಂತ ಭಗವಂತ. ಹೌದು. ಇಂದ ಯಾರ ಅವಂಗ ದುಡ್ಕೋತೀರಿ, ದುಡ್ಕೊಂಡವ್ರಿಗೆ ದುನಿಯಾ ಕೊಟ್ಟವದಾನ ಭಗವಂತ. ಜಗತ್ತಿನೊಳಗೆ ಪರಮಾತ್ಮನ ಜೋಡ ಪಾರ್ವತಿ ಆಗಂಗಿಲ್ಲ ಇದನ್ನ ಹೇಳತ್ತಾರಲ್ಲ. ಕಿಲ್ಲಿಗೆ ಬಂದದ ನಮಗ ಬಿರಿ. ಇಲ್ಲೇ ಬಂದದ ನೋಡಿ ಸಂಶಯ ಏನಂತ ಹೇಳಿ. ಏನಂತವ? ಪರಮಾತ್ಮನ ಜೋಡ ಪಾರ್ವತಿ ಆಗಂಗಿಲ್ಲ ಅಂದಿ ಯಾವ ಲೇಖಿ ಒಳಗ ಬರದದ? ಅವ್ನ ಲೇಖಿ ಬ್ಯಾರಿ ಅದ್ರಿ. ಪಂಚಕ ಲೇಖಿ ಆದ್ರೆ ಒಂದು ಬೇಕ್ರಲ್ಲ ಸಾವಕಾಸ. ಲೇಖಿ ಬ್ಯಾರಿ ಅದ್ರಿ. ಅದಕ್ಕ ಹೇಳ್ರಿ ಒಟ್ಟ ಹೆಣ್ಣಂದ್ರ ಹೆಂಗ್ರಿ? ಒಂದ್ ಆಳ್ ಇದ್ದಂಗ ಅಂತ ಹೇಳಿದ್ವಿ. ಹೌದೌದು. ಒಂದು ಆಳ ಕೈಯಾನ ಅದು ಆಳ ಅಲ್ಲ. ಹೇಳ್ರಿ. ನಿಮ್ಮನ್ನ ಆಳು ಮಾಡಿ ದುಡಿಸ್ಕೊಂಡೈತಿ ಅದು ಹೆಣ್ಣ. ಅದೇನು ಗೊತ್ತದ್ರಿ ಅವನಿಗೆ? ಅದಕ್ಕ ತಮ್ಮ ಒಂದ ಹೆಣ್ಣಿನ ನೆಲಿ, ಒಂದ ನೀರಿನ ನೆಲಿ, ಒಂದ ಕುದುರಿ ನೆಲಿ ಯಾರಿಗೆ ಯಾವಂಗೂ ಹತ್ತಿಲ್ಲ. ಹತ್ತಲ್ಕೂ ಬರುದಿಲ್ಲ. ಮಾಯಿ ಮನಸ್ಸು ಮಾಡಿದ್ರೆ ನಿನ್ನ ಮಣ್ಣಾಗ ಹೋಗ್ಲಾಕ ಕೂತಿದ್ರು ಮಣ್ಣಂದ ತೆಗೆದು ಹೊರಗಿಡ್ತದ. ಕಡಿಗೆ ಮಾಡ್ತಾಳ ಇದು ಮಾಯಿ. ಹೌದು. ಇದ ಮಾಯಿ ಮನಸ್ಸು ಮಾಡಿದ್ರೆ ನಿನ್ನ ಮಣ್ಣ ಮುಕ್ಕಸಲಾಕು ಬಾಳು ತತ್ತಂಗಿಲ್ಲ. ಮಾಸ್ಯಾಳ ಊರಾಗ ಜರ ಜಗ್ಗಿ ಹಿಡಿದು ನಡಿಲಿ. ಸಮಾಧಾನದಿಂದ ವಿಷಯ ಬಹಳ ಚಂದ ಕೇಳತ್ತೇರಿ. ಜ್ಞಾನಿಗಳು ಕೂತಾರ. ಅದಕ್ಕೆ ಹೇಳ್ಯಾರಿ ಗುರು ಬಹಳ ದೊಡ್ಡವ. ಹೌದು. ಗುರು ಬಹಳ ಶ್ರೇಷ್ಠ. ಗುರು ಅಂದ್ರೆ ಹೆಚ್ಚಿನವ ಅಂತ ಹೇಳ್ತಾನ್ರಿ. ಅಂದ್ರೆ ಏನು? ಪರಮಾತ್ಮ ಹಿಂಗ ಅದಾನ ಅಂತ ಹೇಳಕ್ಕ ಹೇಳ್ತಾರಿ. ಗುರು ಬೇಕು. ಗುರು ಯಾವಾಗ ಬೇಕು? ಯಾವಾಗ್ರಿ? ನಿನಗ ಅರು ಆದ ಬಳಕ ನಿನಗ ಗುರು ಬೇಕು. ಹೌದೇನು? ಅರು ಆದ ಬಳಕ ಗುರು ದೊಡ್ಡವ ಇಲ್ಲ ನಂಗಿಲ್ಲ. ಆದ್ರೆ ನಿನಗ ಮೊದಲ ಅರು ಆಗ್ಬೇಕು. ಅರುವೇ ಗುರು ಅಂದ. ಅರುವೇ ಗುರು. ಯಾಕ್ರಿ? ಹುಟ್ಟಿದ ತಕ್ಷಣ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ. ಬರುದಿಲ್ವಾ? ಹಂಗ ನಿನಗೂ ಒಮ್ಮೆ ಗುರುವಿನ ಮಾಡ್ಕೊಳಕ್ ಬಂದಿಲ್ಲ. ಹುಟ್ಟಿರುವಂತ ಕೂಸಿಗೆ ಹಿಂಗ ಮುಂದ ಗುರುವಿನ ಮಾಡ್ಕೋಬೇಕಂತೇಳಿ ಹಾದಿ ತೋರಿಸಿ ಕೊಟ್ಟತಿ ಮೊದಲ ತಾಯಿನ ಒಂದ್. ಅದಕ್ಕೆ ಗುರು ತಾಯಿನೇ ಕಾರಣ. ಆಕಿನ ನಿನಗ ತೋರಿಸಲಿಕ್ಕೆ ನೀ ಯಾವಲ್ಲಿ ಗುರುವಿನ ಮಾಡ್ಕೋತಿದ್ದಿ? ಎಲ್ಲಿ ಹೋಗ್ತಿದ್ದಿ? ಯಾವ ಗುರುವಿಗೆ ಮಾಡ್ಕೊಳವ? ಹೇಳ್ತಾರೆ ಶ್ರೀ ಗುರು ವಚನೋಪದೇಶವಲಾಲಿಸಿ ಸಾಗಳೆಯುವುದು ನರರಿಗೆ ಮುಕ್ತಿ. ನೋಡು ನರರಿಗೆ ಅಂದಾರ ನೋಡೈತ. ನೀನು ಜೀವಾತ್ಮಕಂದಾರೇನೋ ಮಾಸ್ತರ? ನರರಿಗೆ ನರರಿಗೆ ಜೀವಕ್ಕ ಮುಕ್ತಿ ಇಲ್ಲ, ನರರಿಗೆ ಮುಕ್ತಿ. ಜ್ಞಾನಿಗಳ ಹೊಕ್ಕ ಹೊರಡ್ಯಾರ ಅವ್ರು. ಹಂಗಂದು ಅದಕ್ಕ ತಮ್ಮ ನಿನಗ ಗುರುವಿನ ಮಾಡ್ಕೊಲಕ್ಕ ಬಂದತಿ ಯಾವಾಗ ನಿನ್ನಲ್ಲಿ ಜ್ಞಾನೋದಯ ಆದ ಬಳಕ. ನಾವೊಂದ ಗುರುವಿನ ಮಾಡ್ಕೋಬೇಕು, ನಾನು ವಿದ್ಯಾ ಕಲಿಬೇಕು ಅನ್ನುವಂಥದ್ದು ನಿನ್ನಲ್ಲಿ ಜ್ಞಾನ ಆಗ್ಬೇಕಾದ್ರ ನೋಡು ಮೊದಲು ನಿನಗ ತಾಯಿನ ಗುರು. ಅದಕ್ಕೆ ಹೇಳ್ಯಾರ ಏನಂತವ? ಮನೆ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ಜನನಿ ಕೈ ಒಳಗ ವಿದ್ಯಾ ಕಲತಿರುವಂತ ಜನರೇ ಧನ್ಯರು ಅಂದ. ಧನ್ಯರು. ಅವಾಗಿದ್ದೇನ ನಿನ್ನ ಗುರು ಒಳಗ? ಎಲ್ಲ. ಅದಕ್ರಿ ಬಸ್ಸು ಅಣ್ಣ ಪ್ರಥಮದೊಳಗ ನಿನ್ನ ಪರಮಾತ್ಮ ಅದಾನ. ಪರಮಾತ್ಮ ದೊಡ್ಡವದಾನ ಕಂಡ ನಂದಿಲ್ಲ. ನೀನು ಹುಟ್ಟಿ ಇಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ ಒಂದ 35 ವಯಸ್ಸು ನಡೆದಿರ್ಬೇಕು ನಿನಗೆ. ಅವ ಹೆಂಗದಾನ ಅನ್ನೋದು ನಿನ್ನ ನೆದರಾಗ ಅವ ಕಂಡೇ ಇಲ್ಲ. ಹುಟ್ಟಿದ ಕೂಸಿಗೆ ಹಿಂಗ ಪರಮಾತ್ಮ ಅದಾನ ಅಂತ ಅದ್ರ ಕಣ್ಣಾಗ ಕಂಡ ನೀನು? ಎಲ್ಲವ ಕಂಡಿಲ್ಲ ತಮ್ಮ. ಪ್ರಥಮದೊಳಗ ಭೂಮಿ ತೆಲಿ ಮ್ಯಾಗ ಕಾಣಿಸುವಂತ ಕರೆ ದೇವ್ರು ಹುಟ್ಟಿದ ತಕ್ಷಣ ಕಣ್ಣಿಗೆ ಕಾಣು ದೇವ್ರ ಅಂದ್ರ ಬರೇ 2 ದೇವ್ರ. ಆಮೇಲೆ ಹೊರಗಿನ ದೇವ್ರ ಕಾಣ್ತದ. ಯಥಾಭಕ್ತಿ ತಥಾ ದೇವ. ಹೆಂಗ ದುಡಿಕ್ ಹೆಂಗ ಪಗಾರ ಅಂದ ಹಿಂದಗಡೆ ಕಾಣ್ತದ. ಕರೆ ಪ್ರಥಮದೊಳಗ ಹುಟ್ಟಿದ ತಕ್ಷಣ ಕಣ್ಣ ಬಿಟ್ಟ ಕೂಸ ನೋಡಿದ ತಕ್ಷಣ ಕಾಣು ಬರೇ 2 ದೇವ್ರ. ಯಾವ ದೇವ್ರ ತಮ್ಮ? ಹುಟ್ಟಿದ ತಕ್ಷಣ ಭೂಮಿ ತೆಲಿ ಮ್ಯಾಗ ಬಂದ ಬಿದ್ದ ತಕ್ಷಣ ಕಣ್ಣು ತೆರೆದ ನೋಡ್ತತಿ ತನಗ ಜನ್ಮ ಕೊಟ್ಟ ತಾಯಿನ. ಅದು ದೇವ್ರ. ಏನ ಎರಡನೇದ ಭೂಮಿ ತಾಯಿಗೆ ಶರಣಾಗಿ ಭೂಮಿ ಕಚ್ಚಿ ಬರ್ತದಲ್ಲ, ಎರಡನೇದ ನೋಡ್ತೈತಿ ಭೂಮಿ ತಾಯಿ. ನಿನ್ನ ಪರಮಾತ್ಮ ಹಿಂಗದನ ತದರ ಕಣ್ಣಾಗ ಕಂಡಿಲ್ಲ. ಇಂಥವ್ನ ಅದಾನ ತಿಳಿ ಅದನ್ನ ನೋಡಿಲ್ಲ. ಸೋಮನಿ ಹೆಂಗ ನಮ್ಮ ಅವ್ವ ಹೋಗಿ ಇವನ ನೋಡೋ ನಿಮ್ಮ ಅಪ್ಪ ಅಂದಾಗ ಅವಾಗ ಅಪ್ಪ ಅಂದಾನ. ಇವನ ನೋಡೋ ನಿಮ್ಮ ಕಾಕ ಅಂದಾಗ ನೀ ಕಾಕ. ಇವನ ನೋಡೋ ನಿಮ್ಮ ಚಾಚೆ ಅಂದಾಗ ನೀ ಚಾಚೆ. ಅದಕ್ಕೆ ಮೊದಲು ಎಲ್ಲಿದ್ಯೋ ಮದರಿ ಸಾಚೆ ಎಲ್ಲಿದ್ದೋ ತಮ್ಮ? ನಾ ತೋರಿಸಿ ಕೊಟ್ಟ ಜಗ ತೋರ್ಸಕಿನೋ ನಾನ, ಜಗದೊಳಗ ಹಿಂಗ ನಡಿಬೇಕಂತೇಳಿ ಕಲಿಸದಕಿನೋ ನಾನ, ಜಗತ್ತಿನೊಳಗ ಮಗ ಇಂತಾದ ಆಗತತಿ ಮುಂದತ್ ಹೇಳಿದಕಿನೋ ನಾನ.
ನೀ ಬಿಡು ಬಸ್ಸು ಅಣ್ಣ. ತಾಯಿನೇ ಗುರುವರ. ನಿಮ್ಮ ಅಪ್ಪನ ಹಣಿಬಾರ ಬರ್ದದ ಅವತಾರ ಐತಿದ ಸಿಟಿವಿದ ಮತ್ತ ನೀ ಯಾವ ಗಿಡ ತಪ್ಪಲು ಹೋತಮ್ಮ. ಆಳತ್ ಹೇಳ್ತೀಯ, ನೀ ನನ್ನ ಕೈಯಾಗಿನ ಆಳದಿ. ಅದಕ್ಕೆ ಹಂಗೇನ ಮಾಡ್ಲಕ್ ಹೋಗ್ಬೇಡ. ಶಾನೆ ಭಾಳ ಅದಾರಿ. ಅದಕ್ಕ ನೋಡುನು ಹೆಂಗ ನಡೀತಾರೋ, ಅದಕ್ಕ ಏನ್ ಹೇಳ್ತಾರ ನೋಡ್ರಿ ಕವಿಗಳು. ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ, ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ, ಹೇಳತೀನಿ ಕಾಳ ಮೂರುವರಿ ಮಾಳ ಇರೋದು ಪೇಡ. ಉತ್ಪತ್ತಿ ಶಕ್ತಿ ಕವತೋಗ ಮೂರ್ತಿ ಆಖಂಡ, ಉತ್ಪತ್ತಿ ಶಕ್ತಿ ಕವತೋಗ ಮೂರ್ತಿ ಆಖಂಡ. ಹೋಗಿ ಅವನಿಯೊಳಗನಿ ಭೀತಿ, ಹೋಗಿ ಅವನಿಯೊಳಗನಿ ಬಿದ್ದೆ ಅಲೋ ನಿನ್ನ ಬುದ್ಧಿ, ಕಮಲದೊಳು ನಿದ್ದೆ ಮಾಡಿದಂಗೊಟ್ಟೀಕ, ಸವಿ ಸಪ್ಪಾಗ ಹುಳಿ ಹಂಗ ತಿಳಿದೋ ಬಾಯಿಲ್ಲದ ಮುಖ, ಸವಿ ಸಪ್ಪಾಗ ಹುಳಿ ಹಂಗ ತಿಳಿದೋ ಬಾಯಿಲ್ಲದ ಮುಖ. ಎಷ್ಟ ಮಂದಿ ನಿನಗ ತಾಯಿ ತಂದಿ, ಎಷ್ಟ ಮಂದಿ ನಿನಗ ತಾಯಿ ತಂದಿ, ಅವರ ನೆಲಕ್ ಬಂದಿ ಬೇಡಿ ಇಲ್ಲಿ ಬಂದಿ ಕಾಯ ಪೂರ ಸ್ಥಳಕ, ಕಾಯ ಪೂರ ಸ್ಥಳಕ. ಏನ್ ಹೇಳ್ಯಾರ ತಂಬ? ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ, ಹೇಳತೀನಿ ಕಳ ಮೂರುವರಿ ಮಳ ಇರುದು ಪಿಂಡಾಂಡ, ಉತ್ಪತ್ತಿ ಶಕ್ತಿ ಕವತೂಕ ಮೂರ್ತಿ ಅಖಂಡ. ಹೋಗಿ ಯವನಿಯೊಳಗನಿ ಬಿದ್ದಿ ಅಲ್ಲೋ ನಿನ್ನ ಬುದ್ಧಿ, ಕಮಲದೊಳು ನಿದ್ದಿ ಮಾಡಿದ ಹೆಂಗೋ ಟೀಕ, ಸವಿ ಸಪ್ಪಾಗ ಹುಳಿ ಹಂಗ ತಿಳಿದೇವ ಬಾಯಿಲ್ಲದ ಮೂಕ. ಬೇಕಿರ್ಲೆ ಏನ್ ಹೇಳ್ತಾರವ? ಸಣ್ಣ ಮಾತಿಲ್ಲ ತಮ್ಮ, ಜ್ಞಾನಿಗಳು ಸುಮ್ಮ ಹೊರದಿಲ್ಲ ಅವರು. ಅದಕ್ಕೆ ಏನ್ ಹೇಳ್ತಾರು? ಏನ್ ಹೇಳ್ತಾರ್ರಿ ನೋಡುನು. ಅವ್ರು ಒಂದಕ್ಕ ಹೇಳತ್ಯಾರ, ಹೇಳ್ರಿ. ಲಿಂಗ ಜಗತ್ತ ಲಿಂಗದೊಳಗ ಅಡಕಾಗ್ಯದತ್ರಿ. ಹೌದು, ಲಿಂಗದೊಳಗ ಅಡಕಾಗ್ಯದ ಅಂತ ಹೇಳ್ತಾರ್ರಿ. ಜಗತ್ತ ಲಿಂಗದೊಳಗ ಅಡಕಾಗೈತಿ ಅಂದ್ರೆ ಲಿಂಗ ಅಂದ್ರ ಪರಮಾತ್ಮನ ಸ್ವರೂಪ. ಹೌದು, ಹೇಳ್ತಾರ್ರಿ. ಲಿಂಗ ಅಂದ್ರ ಪರಮಾತ್ಮನ ಸ್ವರೂಪ ಐತಿ. ಆ ಲಿಂಗದೊಳಗ ಜಗ ಅಡಕಾಗೈತಿ ಅಂದ್ರ ತಂಗಿ, ನಿಮ್ಮ ಅವುಗೋಳ ಬತ್ತ ಆಯಿಗೋಳ ಬತ್ತ ಜಿಡಿ ಜಗಾನ ಲಿಂಗದಾಗ ಅಡಕಾಗಿ ಎಲ್ಲಾ ಬತ್ತು ಅಂತ ಹೇಳ್ತಾ. ನಿಮ್ಮ ಪಿಟಲ್ ನಾವ್ ಏನದನ್ರಿ ಒಟ್ಟು ಸಾವಕಾಶ ನಡಿಲಿ. ಹೊಲಸ ಇವ್ರಿ ನೋಡಿ, ಇವ್ರ ಬಾಯಿ ಏನು ಏನ್ ಮಾತಾಡ್ಬೇಕಂದ್ರೆ ಜರ ಗಿಡ ಗಂಟಿ ಕಂಬ ಇವ್ರು ಅವನೇ ಹಡ್ದಾಳ. ಗಿಡ ಗಂಟಿ ಕಂಬ. ಈಗ ಒಟ್ಟು ಸಣ್ಣಂಗಿ ನಡಿಲಿ. ಆ ಕಡೆ ನೋಡ್ಲಕ್ ಹೋಗ್ಬೇಡ, ಅಂಜ್ ಅಂಜ್ ಹೋಗ್ತಾನ ಆ ಕಡೆ. ಅದಕ್ಕ ಏನ್ ಹೇಳತ್ಯಾರ ಅಂದ್ರೆ, ಹೇಳ್ರಿ, ಲಿಂಗದೊಳಗ ಜಗ ಅಡಕಾಗೈತಿ ಅಂದಿ, ಮತ್ತ ಲಿಂಗ ಎದರಾಗ ಅಡಕಾಗೈತಿ. ಬೇಕಲ್ಲ. ಹೌದು ಹೌದು. ಈಗ ನಾವಾಗ್ಲಿ ನೀವಾಗ್ಲಿ ಲಿಂಗ ನೋಡ್ತೀವಿ, ಕಣ್ಣಿಗೆ ಕಾಣ್ತೈತಿ. ತಮ್ಮ, ಲಿಂಗ ಬಂದ ಕಿಸಿಂದ ಬರೇ ಒಂದು ಕುಂಡ್ರ ಬೇಕಾದ್ರೆ ಹೆಣ್ಣಿನ ಆಧಾರ ಇಲ್ಲದ ಕೂತಿಲ್ಲ. ಕೆಳಗದ್ರ ಲಿಂಗ ಐತಿ ಮ್ಯಾಲ, ಕೆಳಗ ಜಲಾರಿ ಐತಿ, ಅದಕ್ಕ ಆಧಾರ ಐತಲ್ವಾ. ಅದು ಹೆಣ್ಣಿಂದ ಐತಿ ಜಲಾರಿ. ಜಲಾರಿ ಹೆಣ್ಣಿಂದ, ಕೆಳಗ ಜಲಾರಿ ಐತಿ ಅನ್ನಂಟ್ಲೆ ಲಿಂಗ, ಮ್ಯಾಲ ಬಂದ ಗಜ ಲಿಂಗ. ಮತ್ ಕೆಳಗನ ಜಲಾರಿ ಇರ್ಲಿಕ್ಕಂದ್ರೆ ಏನ 3 ಮಂದಿ ಹೆಗಲಿ ಮೇಗ ಇಟ್ಕೊಂಡು ತಿರುಗತಿದ್ರಿ. ಲಿಂಗ ಲಿಂಗ ಎಲ್ಲಿ ಇಟ್ಕೊಂಡಿದ್ರು ತಮ್ಮ? ಎಲ್ಲಿ ಇಡ್ತಿದ್ರಿ? ಎಲ್ಲಿ ಇಡ್ತಿದ್ಯೋ ಬಸವಣ್ಣ? ನೀವು ನಡಬಾರಕ್ ಇವ್ ತಲೆ ಮೇಲೆ ಹೊರಸ್ತಿದ್ಯೋ? ಗೊತ್ತಾರ ಹೆಂಗ್ ನೋಡ, ತ್ರಿಮೂರ್ತಿಗಳಾಗ್ಯಾರ. ಹೌದು ಹೌದ್ರಿ, 3 ಮಂದಿ ಸಜ್ ಕೊಡ್ಯಾರ. ಅದಕ್ಕ ಹಂಗೇನಿರಂಗಿಲ್ರಿ ಬಸವಣ್ಣ. ಲಿಂಗ ಬಹಳ ದೊಡ್ಡದತ್ ನಿನಗ ಅನಿಸಿರ್ಬೇಕ. ಲಿಂಗನ ಬಂದ ಜಲಾರಿ ಒಳಗ ಅಡಕಾಗಿ, ಆ ಲಿಂಗಕ್ಕೆ ಬಂದ ಜಲಾರಿ ಒಳಗ ಅದ ಕೂತೈತಿ ಅಂದ್ರೆ ಅದ ದೊಡ್ಡದಲ್ಲ. ಕೆಳ ಹಿಡ್ಕೊಳ್ಳೋ ಆಧಾರ ದೊಡ್ಡದ. ಪ್ರತಿ ಒಂದ ಜೀವರಾಶಿಗೆ ಆಧಾರ ಇಲ್ಲದ ಇಲ್ಲ.
ಆಧಾರ ಬೇಕ್ರಿ. ಪ್ರತಿಯೊಂದಕ್ಕೂ ಆಧಾರ ಬೇಕ. ಹೌದು. ಕುತ್ರ ಮಣ್ಣ, ನಿತ್ರ ಮಣ್ಣ, ಎದ್ರ ಮಣ್ಣ, ಬಿದ್ರ ಮಣ್ಣ, ಸತ್ತ ಬಳಕ ನಿನ್ನ ಒತ್ತಬೇಕಾದ್ರ ಮಣ್ಣ ಬೇಕ. ಮಣ್ಣ ಅಂದ್ರ ಹೆಣ್ಣದ. ಹೆಣ್ಣದ. ಈಕಿನ ಬಿಟ್ಟು ಏನ್ರ ಕಡಿಯಾಕ ಕೆಲಸ ಮಾಡ ಇಲ್ಲ 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 ಇಲ್ಲ. ಆಹಾ. ಉಣ್ಣೋದು ಇಲ್ಲೇ, ತಿನ್ನೋದು ಇಲ್ಲೇ, ಸಾಯೋದು ಇಲ್ಲೇ, ಬಡದಾಡೋದು ಇಲ್ಲೇ. ಅದೇ ಇದನ್ನ ಬಿಟ್ಟಂತೂ ನಿನ್ನ ಕಡಿಯಾಕ ಇಲ್ಲ ಕೆಲಸ. ಇಲ್ಲ. ಅದಕ್ಕೆ ಎಲ್ಲಾ ನಮ್ಮ ಪರಮಾತ್ಮ ಹೆಣ್ಣು ನನ್ನ ಜೋಡಿಲ್ಲ ಅಂದ್ಯಲ್ಲ, ಅದಕ್ಕೆ ನಿನಗೊಂದು ವಾರ್ನಿಂಗ್ ಕೊಡ್ಬೇಕತ್ತ. ನಾಳೆ ಹೊತ್ತ ಮುಣಗುತ್ತಕ ಹೌದ್ರಿ ಮಾಶ್ಯಾಳ ಊರಾಗ ನೋಡ್ರಲ್ಲ ಅಪ್ಪನ ಬೆಳೆಸಲಕ್ಕ ಬಂದಿ ಹೆಣ್ಣು ನನ್ನ ಜೋಡಿಲ್ಲ ಅಂತ ಹೇಳ್ತಿ ಅಂದ್ರೆ ಅದೇ ಒಟ್ಟ ತಮ್ಮ ಹೇಳಿ. ನಾಳೆ ಹೊತ್ತು ಮುಣಗುತ್ತಕ ನನಗ ನಿನಗ ಹಾಡಿಕೆ ಅದಾವ. ಅದಾವಲ್ರಿ. ನಾಳೆ ಹೊತ್ತು ಮುಣಗು ತನಕ ಅಪ್ಪನ ಬೆಳೆಸಾವ್ ನೀನು. ಹೌದು. ಅವು ಒಟ್ಟ ಬ್ಯಾಡ. ನಾವ ಬ್ಯಾಡ. ಭೂಮಿ ತೆಲಿ ಮ್ಯಾಗ ನಿಂದ್ರಂಗಿಲ್ಲ. ಈ ಭೂಮಿ ಬಿಟ್ಟು 3 ಫುಟ್ ಗಜ ನಿಂತ ಹಾಡಿಕೆ ಮಾಡೋದು. ಹೌದು. ಅಂತರ್ಲೆ ಬುರ್ಲಿಯಾಗ ನಿಂದ್ರಿ ಹಿಂಗ ಪಡಲ್ಲ 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 ಮಾಡ್ಕೊತ ಹತ್ತೀನಿ ಹಂಗ. ಹೆಂಗ್ ನಿಂದಿರ್ತಾರ? ನಿಂದ್ರಲಿ ತಮ್ಮ, ಅಂತರ ನಿಂದ್ರಲಿ. ಒಟ್ಟ ಭೂಮಿ ಮ್ಯಾಗ ನಿಂದ್ರಂಗಿಲ್ಲ ನೋಡ್ರಿ. ಹಂಗಿಲ್ಲ. ಇದ ಭೂಮಿ ಹೆಣ್ಣು ಐತಿ ಅಂತ ನಂದು ವಾದ ಐತಿ. ಹೌದು. ಹೆಣ್ಣು ಜೋಡಿಲ್ಲ ಅತ್ತೀರಿ. ಹೌದು. ಹೆಣ್ಣು ಜೋಡಿಲ್ಲ ಅಂದವ್ರು ಇದ್ರ ಮ್ಯಾಗ ನಿಂದ್ರಂಗಿಲ್ಲ. ಇದನ್ನ ಬಿಟ್ಟು ಗಜ ನಿತ್ತ ಹಾಡಿಕೆ ಮಾಡೋದು ಆಗಲಿಲ್ಲ. ನೇಗ್ತತೇನ? ಆಗುದಿಲ್ಲ ಹಂಗ. ತಮ್ಮ ಭೂಮಿ ಬಿಟ್ಟು ಮ್ಯಾಲ ನಿಂದ್ರಸ್ತಾರ ಇಲ್ಲ ನಂಗಿಲ್ಲ. ಹೆಂಗ್ರಿ? ಯಾವಾಗ ಇವ್ರ ಹಲಿಗೆ ಹೊಡೆದ ಬಳಕ ಇವ್ರು ನಿಂದ್ರಸೋದ ಜನಕ ತಕ್ಕ ನಿಂದ್ರಸ್ಲಕ್ ಬರಂಗಿಲ್ಲ. ಅವಾಗ ನೋಡ ಅಂತ ಹಂಗ ತಮ್ಮ ಹೆಣ್ಣಂದ್ರೆ ಒಂದು ಕೀಳತ್ತ ತಿಳಿಲಕ್ ಹೋಗಬೇಡ. ಅಲ್ಲಪ್ಪ, ಈ ಜಗ ಅನ್ನುವಂಥದ್ದು ಆ ಗುರು ಅಂದಿಲ್ಲ, ಆ ಗುರುವಿನ ತೋರಿಸಿ ಕೊಟ್ಟದ ಹೆಣ್ಣು. ತಾಯಿನೇ ಅಲ್ಲ. ನೀ ಅಪ್ಪದಿ ಇಲ್ಲ ಅಂದಿಲ್ಲ. ಹೌದು. ಮನಿ ಒಳಗ ಒಂದ ತಾಯಿ ಕುತ್ಕೊಂಡ ಹೌದು. ನೋಡಪ್ಪ ಹೇಳಿ. ಇವನ ನಿಮ್ಮ ತಂದಿ ಅನ್ನುವಂತ ಗುರುವಿನ ತೋರಿಸ್ಬೇಕಾದ್ರನ ಅದ ತಾಯಿ ಬೇಕು. ಹೌದು. ತಾಯಿನೇ ಕಾರಣ. ಮತ್ ತಾಯಿ ಹೆಚ್ಚಿಂದೋ ಏನ್ ಅಪ್ಪ ಹೆಚ್ಚಿಂದು? ತಾಯಿ ದೊಡ್ಡ ಕೆಲಪ. ಇಬ್ರು ಸಮಾನ ಇಲ್ಲ ಅಂದಿಲ್ಲ. ಆದ್ರ ನೀ ನನಗ ಫರ್ಕ್ ಇಟ್ಟದಿಲ್ಲ. ಯಾವ ಒಟ್ಟ ಹೆಣ್ಣು ನನ್ನ ಜೋಡಿಲ್ಲ ಅಂದದಿ. ಹಂಗೇನ ಮಾಡಬೇಡ್ರಿ ಬಸವಣ್ಣ. ಇನ್ನ ನಾಳೆ ಹೊತ್ತು ಮುಣಗುತ್ತಕ ಐತ್ರಿ ಟೈಮ್. ಓಡಾಡಿ ದನಕಾದ್ರ ಹೊತ್ತು ಹೊಂಡಂಗಿಲ್ಲ, ಹೊತ್ತು ಮುಣಗಂಗಿಲ್ಲ. ಹೌದು. ಅದಕ್ಕೆ ಕವಿಗಳು ಏನ್ ಕೇಳ್ತಾರೋ ಏನಂದ್ರವ?